ಮಂದಿ ಭಾಗವಹಿಸಿರುವ ಮಹಾಕುಂಭಮೇಳದಲ್ಲಿ ಕಾಲ್ತುಳಿತ ಸಂಭವಿಸಿದೆ. ಸಾಗರೋಪಾದಿ ಜನರು ಬಂದಿದ್ದರಿಂದ ನೂಕುನುಗ್ಗಲು ಆಗಿದೆ. ಪ್ರಯಾಗ್ರಾಜ್ನಲ್ಲಿ ನಿಲ್ಲೋದಕ್ಕೂ ಜಾಗ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ತಳ್ಳಾಟ ನೂಕಾಟ ಆಗಿದ್ದು ಕಾಲ್ತುಳಿತದಿಂದ ಸಂಗಮ್ ಘಾಟ್ನಲ್ಲಿ 16 ಮಂದಿ ಮೃತಪಟ್ಟಿದ್ದಾರೆ ಅಂತ ಶಂಕಿಸಲಾಗಿದೆ. ಪುಣ್ಯ ಸ್ನಾನ ಮಾಡಿದರೆ ಸಾಕು ಅನ್ನೋ ಧಾವಂತ ಹಲವರ ಬದುಕನ್ನೇ ಕೊನೆಗೊಳಿಸಿದೆ. ಹೌದು, ಇಂದು ಮೌನಿ ಅಮಾವಾಸ್ಯೆ. ಈ ದಿನ ಮಹಾಕುಂಭದ ತ್ರಿವೇಣಿ ಸಂಗಮದಲ್ಲಿ ಅಮೃತ ಸ್ನಾನ ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಎನ್ನುವ ನಂಬಿಕೆ ಇದೆ. ಇದೇ ನಂಬಿಕೆಯಿಂದ ಪ್ರಯಾಗ್ರಾಜ್ಗೆ ಇಂದು ಕೋಟ್ಯಾಂತರ ಮಂದಿ ಆಗಮಿಸಿದ್ದಾರೆ. ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಸಂಗಮ್ ಘಾಟ್ನಲ್ಲಿ ಪುಣ್ಯ ಸ್ನಾನಕ್ಕೆ ಅಂತ ಎಲ್ಲರೂ ಮುಗಿಬಿದ್ದಿದ್ದಾರೆ. ಈ ವೇಳೆ ಏಕಾಏಕಿ ನೂಕುನುಗ್ಗಲು ಉಂಟಾಗಿ ಕಾಲ್ತುಳಿತ ಆಗಿದೆ. ಮಹಿಳೆಯರು, ವೃದ್ಧರು ಸೇರಿ ಹಲವರಿಗೆ ಗಂಭೀರ ಗಾಯ ಆಗಿದೆ. ಆದರೆ ಸಾವಿನ ಬಗ್ಗೆ ಇನ್ನೂ ಯಾವುದೇ ಕನ್ಫರ್ಮ್ ಆಗಿಲ್ಲ. ಮಹಾಕುಂಭ ಮೇಳದಲ್ಲಿ ಸ್ನಾನ ಮಾಡಲು 45 ಘಾಟ್ಗಳನ್ನು ನಿರ್ಮಿಸಲಾಗಿದ್ದರೂ ಜನರು ಮುಖ್ಯ ಸಂಗಮದಲ್ಲಿಯೇ ಸ್ನಾನ ಮಾಡಬೇಕು ಅಂತ ಮುಗಿಬಿದ್ದಿದ್ದಾರೆ. ಇದರಿಂದಾಗಿ ಜನರು ಒಬ್ಬರನ್ನೊಬ್ಬರು ತಳ್ಳುತ್ತಾ ಮುಂದಕ್ಕೆ ಬಂದಿದ್ದಾರೆ. ಭಕ್ತರ ನಿಯಂತ್ರಣಕ್ಕೆ ಹಾಕಿದ್ದ ಬ್ಯಾರಿಕೇಡ್ಗಳು ಮುರಿದು ಬಿದ್ದಿವೆ. ಭಾರೀ ಪ್ರಮಾಣದ ನೂಕುನುಗ್ಗಲು ಆಗಿದ್ದರಿಂದ ಉಸಿರುಗಟ್ಟಿದಂಥ ವಾತಾವರಣ ನಿರ್ಮಾಣ ಆಗಿದೆ. ಇದರಿಂದ ಪಾರಾಗಲು ಮುಂದಾದಾಗ ಕಾಲ್ತುಳಿತ ಸಂಭವಿಸಿದೆ ಎನ್ನಲಾಗ್ತಿದೆ. ಇನ್ನು ಕಾಲ್ತುಳಿತ ಉಂಟಾಗುತ್ತಿದ್ದಂತೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಭದ್ರತಾ ಸಿಬ್ಬಂದಿ ಮುಂದಾಗಿದ್ದಾರೆ. ಗಾಯದಿಂದ ಕಿರುಚಾಡುತ್ತಿದ್ದವರನ್ನ ಆಂಬ್ಯುಲೆನ್ಸ್ಗಳ ಸಹಾಯದಿಂದ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಭಕ್ತರು ತಂದಿದ್ದ ವಸ್ತುಗಳು ಸೇರಿ ಚಪ್ಪಲಿಗಳು ಸಹ ಎಲ್ಲೆಂದರಲ್ಲಿ ಬಿದ್ದಿರೋದು ಕಾಣ್ತಿವೆ. ಇದೆಲ್ಲ ಒಂದು ರೀತಿಯ ದುರಂತವೇ. ಆದರೆ ಆಸ್ಪತ್ರೆಯಲ್ಲಿನ ದೃಶ್ಯ ಇನ್ನೂ ಘನಘೋರವಾಗಿದೆ. ಗಾಯಾಳುಗಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಬಂದರೆ ಬೆಡ್ ಕೂಡ ಇಲ್ಲ. ಹೀಗಾಗಿಯೇ ನೆಲದ ಮೇಲೆ ಜನರನ್ನ ಮಲಗಿಸಿ ಟ್ರೀಟ್ಮೆಂಟ್ ಕೊಡಲಾಗ್ತಿದೆ. ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತ ಆಗಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಸಿಎಂ ಯೋಗಿ ಆದಿತ್ಯನಾಥ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ತಕ್ಷಣಕ್ಕೆ ಬೇಕಾದ ಎಲ್ಲ ಕ್ರಮಕ್ಕೆ ಸೂಚಿಸಿದ್ದಾರೆ. ಸಾವು ನೋವುಗಳ ಬಗ್ಗೆ ಮಾಹಿತಿ ನೀಡುವಂತೆ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಪುಣ್ಯ ಸ್ನಾನಕ್ಕೆ ಆಗಮಿಸಿರುವ ಭಕ್ತರಲ್ಲಿ ಮನವಿಯೊಂದನ್ನು ಕೂಡ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಯಾವ ಘಾಟ್ನಲ್ಲಿದ್ದೀರೋ ಅಲ್ಲಿಯೇ ಸ್ನಾನ ಮಾಡಿ, ಸಂಗಮ್ ಘಾಟ್ ಹತ್ತಿರವೇ ಬರಬೇಕು ಅಂತ ಪ್ರಯತ್ನಿಸಬೇಡಿ, ಪರಿಸ್ಥಿತಿ ನಿಯಂತ್ರಣಕ್ಕೆ ಸಹಕರಿಸಿ ಅಂತ ಕೇಳಿಕೊಂಡಿದ್ದಾರೆ. ಮತ್ತೊಂದೆಡೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಕೂಡ ಕ್ಷಣ ಕ್ಷಣದ ಅಪ್ಡೇಟ್ ಪಡೆದಿದ್ದಾರೆ. ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಮಹಾಕುಂಭ ಪ್ರಯಾಗ್ರಾಜ್ನಲ್ಲಿ ಆರಂಭವಾಗಿ ಇಂದಿಗೆ 16 ದಿನ ಆಗಿದೆ. ಇಷ್ಟು ದಿನದಲ್ಲಿ 15 ಕೋಟಿಗೂ ಹೆಚ್ಚು ಭಕ್ತರು ಪುಣ್ಯ ಸ್ನಾನ ಮಾಡಿದ್ದಾರೆ. ಆದರೆ ಇಂದು ಮೌನಿ ಅಮಾವಾಸ್ಯೆ ಆಗಿರೋದ್ರಿಂದ ಇವತ್ತೇ 10 ಕೋಟಿ ಜನರು ಬರುವ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ. ಇಂಥ ಹೊತ್ತಲ್ಲೇ ಕಾಲ್ತುಳಿತ ಕೂಡ ಉಂಟಾಗಿದೆ. ಈವರೆಗೂ ಸಾವುಗಳ ಬಗ್ಗೆ ಅಧಿಕೃತ ಮಾಹಿತಿ ಹೊರಬಂದಿಲ್ಲ. ಆದರೆ ಗಾಯಾಳುಗಳ ಆಕ್ರಂದನ ಮಾತ್ರ ಮುಗಿಲು ಮುಟ್ಟಿದೆ. ಕನ್ನಡಿಗರು ಕೂಡ ಮಹಾಕುಂಭದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ದಯವಿಟ್ಟು ಸದ್ಯಕ್ಕೆ ಯಾರು ಇಲ್ಲಿಗೆ ಬರಬೇಡಿ ಅಂತ ಸಿಎಂ ಯೋಗಿ ಆದಿತ್ಯನಾಥ್ ಮನವಿಯನ್ನು ಕೂಡ ಮಾಡಿದ್ದಾರೆ. ಪರಿಸ್ಥಿತಿ ಕಂಟ್ರೋಲ್ಗೆ ಬಂದ ಮೇಲೆ ಬನ್ನಿ ಅಂತ ಎಲ್ಲರನ್ನೂ ಕೇಳಿಕೊಂಡಿದ್ದಾರೆ. ಏನೇ ಇರಲಿ, ಮಹಾಕುಂಭದಲ್ಲಿ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದ್ರೂ ಜನದಟ್ಟಣೆಯಿಂದ ಪರಿಸ್ಥಿತಿ ಕೈಮೀರಿದೆ. ಹೀಗಾಗಿ ಮಹಾಕುಂಭಕ್ಕೆ ಹೋಗಬೇಕು ಅನ್ನೋರು ಒಂದು ಸರ್ತಿ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಒದಗಿ ಬಂದಿದೆ. ಸುನಿಲ್ ಕುಮಾರ್ ಎನ್, ನ್ಯೂಸ್ ಡೆಸ್ಕ್.